ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾವು ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಕಾಲೇಜಿಂದ ನಾನು ಬಂದೆ ಸೀದಾ ನಮ್ಮೂರಿಗೆ. ಹೊಸ ಮನೆ. ಗುಡ್ ಮಾರ್ನಿಂಗ್ ಗೈಸ್, ನಾವೀಗ ಹೊಂಟಿವಿ ಮನೆ ಚೇಂಜ್ ಮಾಡಕ್ಕೆ. ಹೊಸ ಮನೆ ಇನ್ನು 2 ದಿನ ಬಿಟ್ಟು ಓಪನಿಂಗ್ ಐತಿ. ಸೊ ಬರ್ರಿ. ಮತ್ತು ರೆಡಿಯಾಗಿ ವಾಪಸ್ ಮಧ್ಯಾಹ್ನ ಕುಷ್ಟಗಿಗೆ ಹೊಂಟಿದ್ವಿ. ನೋಡ್ರಿ, ಸುಡಿ ಬಸ್ ಸ್ಟ್ಯಾಂಡ್ನಾಗ ಕೂತ ಕುಷ್ಟಗಿ ಬಸ್ಸಿಗೆ ಕಾಯಕತ್ತಿದ್ವಿ. ಕೊನೆಗೂ ಬರಲಿಲ್ಲ. ಅದಕ್ಕೆ ಮತ್ತು ಆಟೋದಾಗ ಹೊಂಟ್ವಿ. ಮಾರ್ನಿಂಗ್ ನಾಷ್ಟ ದೋಸೆ ಮಾಡಿ ಫ್ರೆಶ್ ಅಪ್ ಆಗಿ ದೋಸೆ ತಿಂದು ಮತ್ತು ವಾಪಸ್ ರೆಡಿಯಾಗಿ ಮೆಹಂದಿ ಹಾಕ್ಕೊಂಡಿದ್ದೆ. ಮೆಹಂದಿ ಅಷ್ಟು ಬರಲ್ಲ, ಬಟ್ ಸ್ಟಿಲ್ ಟ್ರೈ ಮಾಡಿದೆ. ಹಂಗೆ ಮತ್ತು ವಾಪಸ್ ಮತ್ತಾಗಿನ ಆಟೋಗೆ ಹೋಗಿ ವಾಪಸ್ ಗಡಾಮಠ ಹೋಗಿ ಅಲ್ಲಿಂದ ಮತ್ತು ವಾಪಸ್ ಸುಡಿ ಬರೋದಿತ್ತು ನೆಕ್ಸ್ಟ್ ಡೇ. ಅದಕ್ಕೆ ರೆಡಿಯಾಗಿ ಹೊಳಿ ಬಂದು ನೋಡ್ರಿ. ನಾವು ಬರೋಷ್ಟೊಳಗೆ ಆಲ್ರೆಡಿ ಹೂ ಪೊಣ್ಸೋದು ಕಾರ್ಯಕ್ರಮ ಚಲೋ ಆಗ್ಬಿಟ್ಟಿತ್ತು. ಡೆಕೋರೇಷನ್ ಮನೆಗೆ ಮಾಡ್ಬೇಕಂತಂದು. ಸೊ ಮನೆ ಓಪನಿಂಗ್ ಹಿಂದಿನ ದಿನ ಈ ಥರ ಮಾಡಿದ್ವಿ. ರಾತ್ರಿ ಅವತ್ತು ಹೋಮಾಗ ಪ್ರಿಪ್ರೇಷನ್ ನಡೆಯಾಕತ್ತಿತ್ತು. ಇಟ್ಟಂಗಿನೆಲ್ಲ ಕುಂದಿರಿಸಿ ಪೂಜೆ ಮಾಡೋದೆಲ್ಲ ಸ್ಟಾರ್ಟ್ ಆಗಿತ್ತು. ರೆಡಿ ಮಾಡ್ಕೊಳತ್ತಿತ್ತು. ನೆಕ್ಸ್ಟ್ ಡೇ ಇದೆಲ್ಲ ಊಟಕ್ಕೆ ಏನೇನು ಬೇಕು ಅದೆಲ್ಲ ತೊಗೊಂಬಂದು ತರಕಾರಿ ಅದೆಲ್ಲ ಆತ. ಹೋಮ ಕುಂಡಕ್ಕೆ ರಂಗೋಲಿ ಹಾಕಿ ಈ ಕಡೆ ನಾ ಬಂದೆ ಒಲಿ ಪೂಜೆ ಮಾಡಕ್ಕೆ. ಸೊ ನಾವೀಗ ಏನಾರ ಒಂದು ಸ್ಟಾರ್ಟ್ ಮಾಡಕತ್ತೀವಿ ಫಂಕ್ಷನಾಗ ಅಂದ್ರೆ ಫಸ್ಟ್ ಪೂಜೆ ಮಾಡ್ಬೇಕಲ್ರಿ. ಹಾಗಾಗಿ ಒಲಿ ಪೂಜೆ ಮಾಡಕ್ಕೆ ನಾ ಬಂದೆ. ಇಲ್ಲಿ ಒಲಿ ಪೂಜೆ ಮಾಡಿ ಒಂದು ಸ್ವಲ್ಪ ವಿಭೂತಿ ಕುಂಕುಮ ಭಂಡಾರ ಹಚ್ಚಿ ವೈಟ್ ಉದುನ್ ಕೆಡೆ ಬೆಳಗ್ಗೆ ಕಾಯಿ ಹೊಡೆದೆ ನಾವು ಮತ್ತು ವಾಪಸ್ ಬಂದ್ವಿ. ಇಲ್ಲಿ ನಾವು ರಂಗೋಲಿ ಹಾಕತ್ತಿದ್ವಿ ರೀ, ರಾತ್ರಿನೇ ಹಾಕತ್ತಿದ್ವಿ. ಇವೆಲ್ಲ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅಜ್ಜಾರ. ಸೊ ಎಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಮಾರ್ನಿಂಗ್ ನಾವು ಬಂದ್ವಿ. ಇನ್ನೂ ಪ್ರಿಪ್ರೇಷನ್ ನಡೆಯಾಕತ್ತೈತೆ ನೋಡ್ರಿ. ಉಡಿ ಸಾಮಾನು, ನವಗ್ರಹ ಪೂಜೆಗೆ ಏನೆಲ್ಲ ಬೇಕಿತ್ತು ನವಗ್ರಹಗಳನ್ನು ಇಟ್ಟು ಚರಗಿ ಇಟ್ಟು ತೆಂಗಿನಕಾಯಿ ಇಟ್ಟು ರೆಡಿ ಮಾಡ್ಕೊಂಡಿದ್ರು ಅವ್ರು. ಮರನೇ ದಿನ ಪೂಜೆ ಮಾಡ್ಬೇಕಂತಂದು. ಎಷ್ಟು ಚಂದ ಹಾಕತ್ತಾರ ನೋಡ್ರಿ ರಂಗೋಲಿ. ನೋಡ್ರಿ ಫೈನಲ್ ಲುಕ್ ಆಫ್ ರಂಗೋಲಿ ಹಾಕಿದ್ವಿ. ಎಷ್ಟೊತ್ತನ ಕುಂತ ಹೊರಗಿಂದ ಹಿಂಗೆ